ಡಿಕೆಶಿ ಯುಗದಲ್ಲಿ ಟಗರು ಸೈಲೆಂಟ್. ಸಿದ್ದರಾಮಯ್ಯನವರ ಆಳವಾದ ಮೌನದ ಹಿಂದಿದೆ ಭೀಕರ ರಣತಂತ್ರ. 2018ರ ಧರ್ಮಸ್ಥಳ ಎಪಿಸೋಡ್ ರಿಪೀಟ್. ಸ್ವಪಕ್ಷೀಯರನ್ನೇ ನಡುಗಿಸಲು ರೆಡಿಯಾಯಿತು ಸಿದ್ದು ಅಹಿಂದ ಬ್ರಹ್ಮಾಸ್ತ್ರ. ಕೈಪಾಳಯದಲ್ಲಿ ಸಿದ್ದರಾಮಯ್ಯ ಮೂಲೆಗುಂಪು. ಡಿಕೆಶಿ ಸಿಎಂ ಆದ್ಮೇಲೆ ಯುದ್ಧ ರಾಮಯ್ಯನ ಮೆಗಾ ಪ್ಲಾನ್ ಏನು? ನಮಸ್ಕಾರ ವೀಕ್ಷಕರೇ. ರಾಜಕೀಯ ಅನ್ನೋದು ಚದುರಂಗದ ಆಟ ಇದ್ದ ಹಾಗೆ ಇಲ್ಲಿ ಕೇವಲ ಮುಂದೆ ನಗೋದು ಮಾತ್ರವಲ್ಲ, ಸಮಯ ಬಂದಾಗ ಹೆಜ್ಜೆ ಹಿಂದೆ ಇಡುವುದು ಕೂಡ ಅಷ್ಟೇ ದೊಡ್ಡ ತಂತ್ರಗಾರಿಕೆ. ಒಂದು ಕಾಲದಲ್ಲಿ ಕರ್ನಾಟಕ ರಾಜಕಾರಣದ ಏಕೈಕ ಮಾಸ್ ಲೀಡರ್ ಆಗಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದ್ದ ವರುಣಾಧೀಶ ಸಿದ್ದರಾಮಯ್ಯ ಇವತ್ತು ಅದೇ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದ ದಂಡ ಹಿಡಿದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ದಿಢೀರಂತ ಸೈಲೆಂಟ್ ಆಗಿದ್ಯಾಕೆ? ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯನವರ ಯುಗ ಮುಗೀತು ಅಂತ, ಇನ್ನು ಕೆಲವರು ಹೇಳ್ತಾರೆ ಅವರು ಮೂಲೆಗುಂಪಾದ್ರು ಅಂತ. ಆದರೆ 40 ವರ್ಷಗಳ ಕಾಲ ರಾಜಕೀಯದ ಪ್ರತಿ ಪೆಟ್ಟನ್ನು ಉಂಡು ತಿರುಗಿ ಬಿದ್ದು ಗೆದ್ದಿರುವ ಟಗರು ಎಷ್ಟು ಸುಲಭವಾಗಿ ಶಸ್ತ್ರತ್ಯಾಗ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರ ಈ ಮೌನ ತಪಸ್ಸಿನ ಹಿಂದೆ ಯಾರೂ ಊಹಿಸಲಾಗದಂತಹ ಮಹಾ ರಣತಂತ್ರವೊಂದು ಅಡಗಿದೆ. ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರ ಮೌನದ ಹಿಂದಿನ ಅಸಲಿ ರಹಸ್ಯ ಏನು ಅನ್ನೋದನ್ನು ಡಿಕೋಡ್ ಮಾಡೋಣ. ರಾಜ್ಯದಲ್ಲಿ ಬದಲಾದ ರಾಜಕೀಯ ಚಿತ್ರಣದಲ್ಲಿ ಈಗ ಸಿಎಂ ಕುರ್ಚಿಯಲ್ಲಿ ಡಿಕೆ ಶಿವಕುಮಾರ್ ಕೂತಿದ್ದಾರೆ. ಸರ್ಕಾರದಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರದ್ದೇ ಪಾರುಪತ್ಯ ಪರಮಾಧಿಕಾರ ನಡೀತಾ ಇದೆ ಎನ್ನುವುದು ಗುಟ್ಟಾಗಿ ಉಳಿದಿಲ್ಲ. ಸದ್ಯದ ಕಾಂಗ್ರೆಸ್ನ ಒಳಮನೆಯ ಸ್ಥಿತಿಗತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪಕ್ಷದ ಮೂಲ ನಾಯಕರು ಮತ್ತು ವಲಸಿಗರ ನಡುವೆ ಒಂದು ಅಘೋಷಿತ ಶೀತಲ ಸಮರ ನಡೀತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿದ್ದರಾಮಯ್ಯನವರನ್ನ ವ್ಯವಸ್ಥಿತವಾಗಿ ಸೈಡ್ಲೈನ್ ಮಾಡಲಾಗ್ತಾ ಇದೆ ಎಂಬ ಮಾತುಗಳು ಹೈಕಮಾಂಡ್ ಅಂಗಳದವರೆಗೂ ತಲುಪಿವೆ. ಇಷ್ಟೆಲ್ಲ ನಡೀತಾ ಇದ್ರೂ ಸಿದ್ದರಾಮಯ್ಯನವರು ಯಾಕೆ ತುಟಕ್ ಪಟಕ್ ಅಂತ ಇಲ್ಲ, ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ? ತಮ್ಮ ಆಪ್ತರು ಅಧಿಕಾರ ವಂಚಿತರಾಗ್ತಾ ಇದ್ರೂ ಯಾಕೆ ಮೌನವಾಗಿದ್ದಾರೆ? ರಾಜಕೀಯ ಪಂಡಿತರ ಪ್ರಕಾರ ಹುಲಿ ಹೆಜ್ಜೆ ಹಿಂದಿಟ್ಟಿದೆ ಅಂದರೆ ಅದು ಸೋತು ಓಡ್ ಹೋಯ್ತು ಅಂತರ್ಥ ಅಲ್ಲ, ಬದಲಿಗೆ ಭಾರಿ ದೊಡ್ಡ ಬೇಟೆಗೆ ಹೊಂಚು ಹಾಕಿದೆ ಅಂತರ್ಥ. ಸಿದ್ದರಾಮಯ್ಯನವರ ಈ ಮೌನ ತಮ್ಮನ್ನ ಮೂಲೆಗುಂಪು ಮಾಡೋದಕ್ಕೆ ಯತ್ನ ಮಾಡ್ತಾ ಇರೋರಿಗೆ ಅವರು ಹೆಣಿತಾ ಇರುವ ಕಣ್ಣಿಗೆ ಕಾಣದ ಚಕ್ರವ್ಯೂಹ. ಸಿದ್ದರಾಮಯ್ಯನವರ ಈ ಮೌನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಮ್ಮೆ ಕ್ಯಾಲೆಂಡರನ್ನು 2018ಕ್ಕೆ ತಿರುಗಿಸಬೇಕು. 2018ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಸೋತಾಗ ಜೆಡಿಎಸ್ ಜೊತೆ ಸೇರಿಕೊಂಡು ಮೈತ್ರಿ ಸರ್ಕಾರ ರಚನೆಯಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಮಯದಲ್ಲೂ ಸಿದ್ದರಾಮಯ್ಯನವರಿಗೆ ಯಾವುದೇ ದೊಡ್ಡ ಹುದ್ದೆ ಇರಲಿಲ್ಲ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ಒಟ್ಟಾಗಿ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಿದ್ರು ಅಂತಾನೆ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆಗಲೂ ಸಿದ್ದರಾಮಯ್ಯನವರು ಇದೇ ರೀತಿ ಸೈಲೆಂಟ್ ಆಗಿದ್ರು. ಆದರೆ ಕರಾವಳಿಯ ಧರ್ಮಸ್ಥಳದ ಶಾಂತಿ ವನದಲ್ಲಿ ಪ್ರಕೃತಿ ಚಿಕಿತ್ಸೆ ಪಡಿತಾ ಇರುವಾಗ ತಮ್ಮನ್ನ ಭೇಟಿಯಾಗೋದಕ್ಕೆ ಬಂದಿದ್ದ ಆಪ್ತರ ಬಳಿ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು. ಏನ್ರಿ, ಈ ಮೈತ್ರಿ ಸರ್ಕಾರ 5 ವರ್ಷ ಪೂರೈಸುತ್ತಾ? ಲೋಕಸಭಾ ಚುನಾವಣೆವರೆಗೂ ಕಾಯೋಣ, ಆಮೇಲೆ ನೋಡೋಣ ಅಂತ. ಕ್ಯಾಮ್ರಾ ಮುಂದೆ ಕ್ಯಾಶುವಲ್ ಆಗಿ ನಗ್ನಗ್ತಾನೆ ಸಿದ್ದರಾಮಯ್ಯನವರು ಬಿಟ್ಟಂತಹ ಆ ಒಂದು ಮಾತು ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿತು. ಆ ಒಂದೇ ಒಂದು ಮಾತಿನ ಏಟಿಗೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡಿ ಕೇವಲ 14 ತಿಂಗಳುಗಳಲ್ಲಿ ಸರ್ಕಾರವೇ ಪತನವಾಯಿತು ಅನ್ನೋದು ಈಗ ಇತಿಹಾಸ. ಅಂದು ಸೈಡ್ಲೈನ್ ಆಗಿದ್ದಾಗಲೇ ಅವರು ಬಿಟ್ಟಂತಹ ಆ ಒಂದು ಬಾಣ ಎಷ್ಟು ಶಕ್ತಿಶಾಲಿಯಾಗಿತ್ತು ಅನ್ನೋದು ಇವತ್ತು ಎಲ್ಲರೂ ಕೂಡ ಈಗಲೂ ಕೂಡ ಗೊತ್ತಿದೆ. ಈಗ ಅದೇ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ವೀಕ್ಷಕರೇ, ರಾಜಕೀಯದ ಒಳ ಮರ್ಮಗಳ ಚದುರಂಗದಾಟದ ಅಸಲಿ ಕಹಾನಿಯನ್ನ ಹೇಳ್ತೀವಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಕರ್ನಾಟಕದ ರಾಜಕಾರಣದ ಪ್ರತಿಯೊಂದು ಹೆಜ್ಜೆಯನ್ನು ನಿಖರವಾಗಿ ತಟಸ್ಥವಾಗಿ ತಿಳಿಯಬೇಕು ಅಂತಂದರೆ ನಮ್ಮ ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗೊಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಈಗ ವಿಡಿಯೋದ ಅತ್ಯಂತ ರೋಚಕ ಘಟ್ಟಕ್ಕೆ ಹೋಗೋಣ. ಇವತ್ತು ಕೂಡ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಾರೆ. ಅವರ ಆಟ ಮುಗಿತು ಎನ್ನುವ ಮಾತುಗಳು ಕೇಳಿ ಬರ್ತಾ ಇರುವಾಗಲೇ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ಬತ್ತಳಿಕೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನು ಹೊರತೆಗೆದಿದ್ದಾರೆ. ಅದುವೇ ಅಹಿಂದ ಅಸ್ತ್ರ. ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಒಕ್ಕೂಟ. ಇದು ಸಿದ್ದರಾಮಯ್ಯನವರ ಜೀವನಾಡಿ.
ಯಾವಾಗೆಲ್ಲ ಸಿದ್ದರಾಮಯ್ಯನವರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆಯಾಗತ್ತೋ ಆಗೆಲ್ಲ ಅವರು ತಮ್ಮ ಮಾಸ್ ವೋಟ್ ಬ್ಯಾಂಕನ್ನು ಕೆದಕುತ್ತಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ನಾಯಕರ ರಹಸ್ಯ ಸಭೆಗಳನ್ನು ನಡೆಸುತ್ತಿದ್ದಾರೆ. ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರನ್ನ ಒಗ್ಗೂಡಿಸಿದ್ದಾರೆ. ಇದು ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಮಾತ್ರ ಎಚ್ಚರಿಕೆಯಲ್ಲ, ಬದಲಾಗಿ ಸ್ವತಃ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಗಂಟೆ. ನನ್ನನ್ನು ಮೂಲೆಗುಂಪು ಮಾಡಿದ್ರೆ ನನ್ನ ಹಿಂದಿರುವ ಲಕ್ಷಾಂತರ ಅಹಿಂದ ಮತದಾರರು ನಿಮ್ಮ ಕೈತಪ್ಪಲಿದ್ದಾರೆ ಎಂಬ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯ ಹೈಕಮಾಂಡ್ಗೆ ಹಾಗೂ ರಾಜ್ಯದ ಅಧಿಕಾರ ಕೇಂದ್ರಕ್ಕೆ ರವಾನಿಸಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರ ಈ ಮೌನ ಸಾಮಾನ್ಯವಾಗಿದ್ದ? ಖಂಡಿತ ಅಲ್ಲ. ಇದೊಂದು ಬಿರುಗಾಳಿಗೆ ಮುನ್ನ ಮೌನ. ಈ ಅಹಿಂದ ಅಸ್ತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವ ನಾಯಕರಿಗೆ ಶಾಪವಾಗಿ ತಟ್ಟಲಿದೆ? ಇದು ಯಾರ ರಾಜಕೀಯ ಭವಿಷ್ಯವನ್ನು ಬುಡಮೇಲು ಮಾಡಲಿದೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ತಂತ್ರಗಾರಿಕೆ ಗೆಲ್ಲುತ್ತಾ ಅಥವಾ ಸಿದ್ದರಾಮಯ್ಯನವರ ಈ ಅಹಿಂದ ಬ್ರಹ್ಮಾಸ್ತ್ರ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸ ಬರೆಯುತ್ತಾ? ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರ ಈ ತಂತ್ರಗಾರಿಕೆ ಸಕ್ಸಸ್ ಆಗುತ್ತಾ? ಮತ್ತೊಮ್ಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ. ನಮಸ್ಕಾರ.